ಇಲ್ಲಿ ಒಂದು ಕೆಲಸ ಆಗುತ್ತೆ, ದಯವಿಟ್ಟು ಯೋಚನೆ ಮಾಡಿ. ಎಲ್ಲಿ ಸ್ಥಳ ಫಿಕ್ಸ್ ಮಾಡಬೇಕಂತ ಆ ಹೋಬಳಿ ಸಂಬಂಧಪಟ್ಟ ನಾಲ್ಕು ಜನ ಕೂತ್ಕೊಳ್ಳಿ, ಸೆಂಟ್ರಲ್ ಪಾಯಿಂಟ್ ಹುಡುಕಿ. ಯಾಕಂದರೆ ವೆಹಿಕಲ್ ಹೋಗಿ ಬರೋಕ್ಕೆ, ಆಮೇಲೆ ಜಾಗಕ್ಕೆ, ಎಲ್ಲದಕ್ಕೂ ಸಂಬಂಧಪಟ್ಟ ಜಾಗ ಇದು ಅದು ಅಂತ ಇಂಪಾರ್ಟೆಂಟ್ ಅಲ್ಲ. ಅದು ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಆ ಕಾರ್ಯಕ್ರಮ ಮಾಡಬೇಕಾದ್ರೆ ಈಗ ಯಾಕಂದರೆ ಒಂದು ಹೇಳ್ತೀನಿ ನಾನು, ಇವತ್ತು ಸರ್ಕಾರ ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲ ವಿಧವಾದ ಸಹಾಯನೂ ಕೊಡ್ತಾ ಇದೆ. ನಾವು ಅದನ್ನು ಅವ್ರಿಗೆ ತಪ್ಪಿಸ್ಬೇಕು, ಒಂದನೇದಾಗಿ. ಎರಡನೇದಾಗಿ ಏನಪ್ಪ ಅಂದರೆ, ಮೊದಲು ಇವಾಗ ಎಲೆಕ್ಷನ್ ಆದಮೇಲೆ ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆವತ್ತು ಸತತವಾಗಿ ನಮ್ಮ ಆಜ್ಞಾನವರು ಯಾವುದೋ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ನಾನು ಇದ್ದೀನಿ ಅಂತ ಇದಾರಲ್ಲಿ ಆ ಭರವಸೆ ತಗೊಂಡು ಕೊತ್ತೂರು ಮಂಜುನಾಥ್ ಆಶೀರ್ವಾದ ಇದೆ, ಆಜ್ಞಾನವರ ಶ್ರಮ ಇದಕ್ಕೆ ಆಗ್ತಾ ಇದ್ದಾರೆ. ಇದನ್ನು ಉಪಯೋಗಿಸ್ಕೋಬೇಕು. ನಾನು ನಿನ್ನೆ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡಿದ್ವಿ, ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಮೀಟಿಂಗ್ ಇತ್ತು, ಚೆನ್ನಾಗಿ ನಾವು ಮಾತಾಡಿ, ನಮ್ಮ ಇವರು ಬಂದಿಲ್ಲ ಅಷ್ಟೇನೆಲ್ಲ ಆಲ್ಮೋಸ್ಟ್ ಮೆಚ್ಚುಗೆಲ್ಲ ಬಂದಿದ್ದಿಲ್ಲ. ನಿನ್ನೆಲ್ಲ ತೀರ್ಮಾನ ತಗೊಂಡು ಮಾತಾಡಿದ್ದೀವಿ. ಅಚ್ಚುಕಟ್ಟಾಗಿ ಮಾಡಬೇಕು, ಶಿಸ್ತಬದ್ಧವಾಗಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮನಸ ವಾಚ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರುವಂಥ ಆದಾಯಣ್ಣವರಿಗೆ ನಮ್ಮ ತಾಲೂಕಿನ ಪರವಾಗಿ ನಾವು ಧನ್ಯವಾದ ಹೇಳಬೇಕು. ಯಾಕಪ್ಪ ಅಂದರೆ ಎಲೆಕ್ಷನ್ ಇವಾಗ ನಮ್ಮದು ಎಲೆಕ್ಷನ್ ಅಂತ ನಾನು ನಮ್ಮ ಹುಡುಗರಿಗೆ ಹೇಳಿದೆ. ದೇವರಾಜ್ ಯಾರು ಮಾತಾಡಿದ್ವಿ ಇಲ್ಲ, ಅಚ್ಚುಕಟ್ಟಾಗಿ ಮಾತಾಡೋದ ಹುಡುಗ. ಇದು ನಮ್ಮ ಎಲೆಕ್ಷನ್, ಇದು ನಮ್ಮ ಎಲೆಕ್ಷನ್ ಹೆಂಗೆ ನಾವು ಬೆಳೆಸ್ಕೋಬೇಕು. ಆಮೇಲೆ ಒಂದು ಮನೆಯಿಂದ 5 ಜನ ಇರ್ತಾರೆ, 5 ಜನದಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತಾ ಇರ್ತೀವಿ, ಸಣ್ಣ ಪುಟ್ಟ. ಇದು ದೊಡ್ಡ ಇಶ್ಯೂ ಏನಲ್ಲ, ಇದು ಯಾವ ದೊಡ್ಡ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲ, ಸಣ್ಣ ಬಣ್ಣ ಪ್ರಾಬ್ಲಮ್ ಇರ್ತಾರೆ. ಅದೆಲ್ಲ ಸಾಲ್ವ್ ಮಾಡೋಕ್ಕೆ ನಾವು ಮಾತು ಕೊಟ್ಟಿದ್ದೀವಿ. ಇವಾಗ ನಾವೆಲ್ಲ ಕಂಪ್ಲೀಟ್ ಕೂತ್ಕೊಂಡು ಟೀಮ್ ಮಾಡಿಕೊಂಡು, ಅದು ಯಾವುದೇ ಸಮಸ್ಯೆ ಇರಲಿ, ಇನ್ ಇಂಟ್ರೆಸ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಮಾಡೋಕ್ಕೆ ನಾವು ನಿಮಗೆ ಮಾತು ಕೊಟ್ಟಿದ್ದೀವಿ. ನಾವು ಮತ್ತೆ ನಿಮ್ಮನ್ನು ಇನ್ನೊಂದು ಸಹ ಮಾತು ಕೊಡ್ತೀವಿ, ಅದೆಲ್ಲ ಸರಿಪಡಿಸೋಣ. ಅದು ದೊಡ್ಡ ಇಶ್ಯೂನೇ ಅಲ್ಲ. ಅದನ್ನು ಇವಾಗ ಏನಪ್ಪ ನಿಮ್ಮ ಮುಂದೆ ಒಂದು ದೊಡ್ಡ ಸವಾಲು ಅಂದರೆ, ಯಾವುದೂ ಪಂಚಾಯತಿಯಲ್ಲೇನು ಇಲ್ಲಿ ಲಿಮಿಟೇ ಇಲ್ಲ. ಯಾಕಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಅದು ಯಾವುದೇ ಕಟ್ಟಕಡೆ ಮಹಿಳೆಗೂ ಅದಕ್ಕೆ ಆಸ್ಪದ ಕೊಡಬೇಕು, ಅವಕಾಶ ಕೊಡಬೇಕು, ಗೌರವ ಕೊಡಬೇಕು. ಅದನ್ನು ನೀವು ಪ್ರತಿಯೊಬ್ಬರು ನಂದು ಅಂತ ನಮ್ಮದು ಯಾವತ್ತು ನಂದು ಬಿಟ್ಬಿಡಿ, ನಮ್ಮ ಕಾರ್ಯಕ್ರಮ ಅಂತ ಮಾಡ್ಕೊಂಡು ಹೋದರೆ 100% ಯಶಸ್ಸು ಆಗುತ್ತೆ. ಅಂದರೆ ಈಗ ಹಂಗಿದ್ರೆ ಎಷ್ಟು ಚೆನ್ನಾಗಿದೆ. ಒಬ್ಬೊಬ್ಬರು 100 ಜನ ಕರ್ಕೊಂಡ್ಬಂತು 10,000 ಜನ ಕ್ರಾಸ್ ಆಗ್ತಾರೆ. ಹಂಗಾಗಿ ನಿಮ್ಮ ಹೋಬಳಿ ತುಂಬ ಇವಾಗ ಒಗ್ಗಟ್ಟಾಗಿದೆ. ನಮ್ಮ ಇವ್ರು ಹೇಳ್ದಂಗೆ ಯಾವುದೋ ಒಂದು ದಿವಸ ಸಣ್ಣ ಪುಟ್ಟ ಅದನ್ನು ರೆಡಿ ಮಾಡೋಣ. ಇವಾಗ ನೆಕ್ಸ್ಟು ಯಾವತ್ತು ಡೇಟ್ ಏನು ಬೇಕು, ಜಾಗ ಏನು ಬೇಕು ಅಂತ ನೀವು 4 ಜನ ಕೂತ್ಕೊಳ್ಳಿ. ಅದರಲ್ಲೂ ಅಷ್ಟೇ ನಂದು ಅಂತ ಬೇಡ, ನಮ್ಮದು ಅಂತ ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡಿ, ಒಂದು ಜಾಗ ಫಿಕ್ಸ್ ಮಾಡಿ, ಆ ಜಾಗಕ್ಕೆ ಎಲ್ಲ ಕಂಪ್ಲೀಟ್ ಹೋಗಬೇಕು ಅಂತ. ಆಮೇಲೆ ಪಂಚಾಯತಿ ಟೂರ್ ಮಾಡಬೇಕಾದ್ರೆ ರೂಟ್ ಮಾಡಿ. ಈಗ ಇಲ್ಲೊಂದು ಊರು ಅಲ್ಲೊಂದು ಊರು ಬೇಕಾಗಿಲ್ಲ, ಯಾಕಂದರೆ ಟೈಮು ಸಾಲ್ವ್ ಆಗಲ್ಲ. ನೀಟಾಗಿ ಒಂದು ಕಡೆ ಪ್ಲ್ಯಾನ್ ಮಾಡ್ಕೊಂಡು ಆ ರೂಟ್ ಪ್ರಕಾರ ಹೋಗ್ಬಿಟ್ಟು ಬೇಕಾದ್ರೆ 8 ದಿವಸ ಟೈಮ್ ತೊಗೊಂಡು ಚಿಂತೆ ಇಲ್ಲ. ಈಚ್ ಆ್ಯಂಡ್ ಎವ್ರಿ ವಿಲೇಜ್ಗೆ ಹೋಗ್ಬಿಟ್ಟು ತದನಂತರ ಡೇಟ್ ಫಿಕ್ಸ್ ಮಾಡಿ ಆಮೇಲೆ ಇದು ಮಾಡ್ಕೊಬೇಡಿ. ಆಗ ಡೇಟ್ ಫಿಕ್ಸ್ ಮಾಡಬೇಕಾದ್ರೆ ಹೋಗ್ಬೋದು, ದೊಡ್ಡ ಇಶ್ಯೂ ಏನಲ್ಲ. ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀರ ಅಂತ ನಿಮ್ಮೇಲೆ ನಂಗೆ ಭರವಸೆ ಇದೆ, ನಂಬಿಕೆಯೂ ಇದೆ. ಹಂಗಾಗಿ ನಿಮ್ಮೆಲ್ಲರ ಏನು ಈ ಅಭಿಮಾನಕ್ಕೆ ಒಂದೇ ಸುತ್ತ ನಾನು ಮಾತು ನಿಲ್ಲಿಸ್ತಾ ಇದ್ದೀನಿ.